ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಕಿಚನ್. ಇವತ್ತಿನ ತಿಂಡಿ ತೊಂಡೆಕಾಯಿ ರೈಸ್. ಇದನ್ನು ಮಾಡೋದಕ್ಕೆ ಸ್ವಲ್ಪ ಬೆಲ್ಲ, 1 ಬೌಲಷ್ಟು ಕಾಯಿ ತುರಿ, ಹಾಗೆ 1 ಬೌಲಷ್ಟು ಹುಣಸೆ ರಸ, ಹಾಗೆ 1 ಬೌಲಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೋಬೇಕು. ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಕರಿಬೇವಿನ ಸೊಪ್ಪು, ಖಾರದ ಪುಡಿ ಮತ್ತು ಧನಿಯಾ ಪೌಡ್ರು. 2 ಟೊಮೊಟೊನ ಈ ಥರ ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಹಾಗೆ ಸಾಂಬಾರು ಈರುಳ್ಳಿ ತೊಗೊಳ್ಳಿ, ಅದನ್ನ ಸಿಪ್ಪೆ ಬಿಡಿಸಿಟ್ಕೋಬೇಕು. ತೊಂಡೆಕಾಯಿನ ಈ ಥರ ತುಂಬ ತೆಳುವಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ 2 ಲೋಟ ರೈಸ್ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಡಿ. ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಉದ್ದಿನಬೇಳೆ ಹಾಗೆ ಕಡಲೆಬೇಳೆನ ಹಾಕಿ ಫ್ರೈ ಮಾಡಬೇಕು. ಉದ್ದಿನಬೇಳೆ ಕಡಲೆಬೇಳೆ 2 ಕೆಂಪಗಾದ್ಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸಿಪ್ಪೆ ತೆಗೆದು ಜಜ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಹುರಿದಿರೋಂಥ ಕಡಲೆ ಬೀಜ ಹಾಕಿ ಫ್ರೈ ಮಾಡಿ. ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇವಾಗ ಸಾಂಬಾರು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿ ಎಣ್ಣೆಲಿ. ಈರುಳ್ಳಿ ಫ್ರೈ ಆದಮೇಲೆ ನಾವು ತೆಳುವಾಗಿ ಕಟ್ ಮಾಡಿರೋಂಥ ತೊಂಡೆಕಾಯಿನ ಹಾಕಿ ಫ್ರೈ ಮಾಡಬೇಕು. ತೊಂಡೆಕಾಯಿ ತುಂಬ ತೆಳ್ಳು ಕಟ್ ಮಾಡ್ಕೊಳ್ಳಿ, ಯಾಕೆ ಅಂತಂದರೆ ಬೇಗ ಬೇಯಬೇಕು. ಇವಾಗ 1 ಸ್ಪೂನಷ್ಟು ಉಪ್ಪು ಹಾಕಿ ತೊಂಡೆಕಾಯಿನ ಫ್ರೈ ಆಗಿಬಿಡಿ, ಸ್ವಲ್ಪ ಬೇಗ ಕುಕ್ ಆಗುತ್ತೆ ಅಂತ. ಈ ರೆಸಿಪಿ ತೊಂಡೆಕಾಯಿ ಇಷ್ಟ ಆಗದೇ ಇರೋಂಥವ್ರು ಕೂಡ ಇಷ್ಟಪಡ್ತಾರೆ. ಇವಾಗ ಕಟ್ ಮಾಡಿರೋಂಥ ಟೊಮೊಟೊ ಕೂಡ ಹಾಕಿ ಮಿಕ್ಸ್ ಮಾಡಬೇಕು. ಈರುಳ್ಳಿ, ಟೊಮೊಟೊ, ತೊಂಡೆಕಾಯಿ ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ. ಅದಕ್ಕೆ 2 ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿ ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಕುಕ್ ಆಗಬೇಕು. ತೊಂಡೆಕಾಯಿ, ಟೊಮೊಟೊ ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಿ. ತುಂಬ ಕುಕ್ ಮಾಡೋಕ್ಕೆ ಹೋಗಬೇಡಿ ತೊಂಡೆಕಾಯಿನ. ಇವಾಗ ಅದಕ್ಕೆ 1 ಬೌಲಷ್ಟು ಹುಣಸೆ ಹುಳಿ ಹಾಕಿ ಕೈ ಆಡಿಸಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಹುಣಸೆ ಹುಳಿ ಜೊತೆ ತೊಂಡೆಕಾಯಿ ಮತ್ತು ಟೊಮೊಟೊ ಅದೆಲ್ಲ ಬೇಯಬೇಕು. ಇವಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ. ಹುಳಿ ಮತ್ತು ಬೆಲ್ಲ 2 ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ಒಗ್ಗರಣೆನ. ಈ ಥರ ಎಣ್ಣೆ ಬಿಟ್ಟಿದೆ ಅಂತಂದರೆ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ನಾವು ತಗೊಂಡಿರೋಂಥ ರೈಸ್ ಹಾಕಿ ಮಿಕ್ಸ್ ಮಾಡಬೇಕು. ರೈಸ್ ಜೊತೆನೇ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಮಿಕ್ಸ್ ಮಾಡುವಾಗ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ ರೈಸ್ ಜೊತೆನೇ ಹಾಕ್ಕೋಬೇಕು. ಇವಾಗ ಒಗ್ಗರಣೆ ಎಲ್ಲ ಕೈ ಆಡಿಸಿ ರೈಸ್ಗೆಲ್ಲ ಕಡೆ ಮಿಕ್ಸ್ ಮಾಡಿ. ಬೆಳಗ್ಗೆನೇ ಮಕ್ಕಳು ಲಂಚ್ ಬಾಕ್ಸ್ಗೆ ಬೇಗ ಆಗುವಂಥ ತಿಂಡಿ ತೊಂಡೆಕಾಯಿ ರೈಸು. ಇವಾಗ ತೊಂಡೆಕಾಯಿ ರೈಸು ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.